ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು 19th ಫ್ರೈಡೇ, ಸಾರಿ ಸ್ಯಾಟರ್ಡೇ. ಸೊ ವ್ಲಾಗ್ ಮಾಡಿರಲಿಲ್ಲ, 3 ಡೇಸಿಂದ ಮಾಡಿಲ್ಲ ಅನಿಸುತ್ತೆ. ಸೊ ಇವತ್ತು ಮಾಡ್ತಾ ಇದ್ದೇನೆ ವ್ಲಾಗ್ನ. ಬಿಕಾಸ್ ನಾನು ರೆಡಿ ಆಗಿರೋದು ಅಜ್ಜನ ಕೋಲಕ್ಕೆ. ಯರ್ನೋಡಿಯಲ್ಲಿ ಅಜ್ಜನ ಕೋಲ ಇದೆ. ವರ್ಷವೂ ನನ್ನ ಯೂಟ್ಯೂಬ್ ಚಾನಲಲ್ಲಿ 2 ಇಯರ್ಸಿಂದ ಇದೆ ಅನಿಸುತ್ತೆ ವ್ಲಾಗಲ್ಲಿ, ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ಇವತ್ತದು ಅಜ್ಜನ ಕೋಲ ಅಲ್ಲಿ ಯರ್ನೋಡಿಯಲ್ಲಿ. ಹಾಗೆ ಹೊರಟಿದ್ದೇನೆ. ಟೈಮ್ 9 o'clock ಆಗಿದೆ. ಈ ಚೂಡಿ ಹಾಕ್ಕೊಂಡಿದ್ದೇನೆ ಬಿಕಾಸ್ ಅಲ್ಲಿ ಅಜ್ಜನ ಪ್ರಸಾದ ತೊಗೋಬೇಕಾದ್ರೆ ಶಾಲ್ ಬೇಕಾಗುತ್ತೆ. ಒಂದು ಸಾರಿ ವೇರ್ ಮಾಡ್ಕೊಂಡು ಹೋಗ್ಬೇಕಿಲ್ಲ, ಈ ಥರ ಶಾಲ್ ಯಾವುದಾದ್ರು ಚೂಡಿದ್ದು ಹಾಕ್ಕೊಂಡು ಹೋಗಬೇಕು. ಹಾಗಾಗಿ ಇದೇ ಡ್ರೆಸ್ ಹಾಕ್ಕೊಂಡಿದ್ದೀನಿ ನಾನು. ಪಿನ್ನೇನು ಹಾಕಿಲ್ಲ, ಜಸ್ಟ್ ಶಾಲ್ ಹೀಗೆ ಹಾಕ್ಕೊಂಡಿದ್ದೇನೆ ಅಷ್ಟೇ. ಲೈಟಾಗಿ ತಲೆನೋವು ಆಗ್ತಿದೆ ಬಿಕಾಸ್ ಹೋಗೋದಾ ಬೇಡವಾ ಅಂತೇಳಿ ಆ ಥರ ಥಿಂಕ್ ಮಾಡ್ತೈತೆ. ಬಟ್ ವರ್ಷಕ್ಕೊಂದ್ಸರಿ ಆಗೋದಲ್ವ, ಹಾಗಾಗಿ ಹೊರಟೆ. ಏನಕ್ಕೆ ಅದರ ಅನ್ನಿಸ್ತಿತ್ತು ಅಂದರೆ, ಐ ಆಮ್ ಮಿಸ್ಸಿಂಗ್ ಸಮ್ ಒನ್ ಪರ್ಸನ್, ಆಯಿತಾ. ಎವ್ರಿ ಇಯರ್ ನನ್ನ ಜೊತೆ ಒಬ್ಬರು ಪರ್ಸನ್ ಬರ್ತಿದ್ರು ಅಜ್ಜನ ಕೋಲಕ್ಕೆ. ಸೊ ಹಾಗಾಗಿ ಹೋಗೋದಾ ಬೇಡ ಅಂತೇಳಿ 50-50 ಇತ್ತು ನನ್ನ ಮನಸ್ಸಲ್ಲಿ. ಅದೇ ಯೋಚನೆ ಮಾಡಿ ತಲೆನೋವು ಸ್ಟಾರ್ಟ್ ಆಗಿದೆ ಗೈಸ್. ಇವಾಗ ಬಿಸಿನೀರು ತಂದು ಇಟ್ಟಿದ್ದೇನೆ. ಇವಾಗ ಒಂದು ಟ್ಯಾಬ್ಲೆಟ್ ತೊಗೋಬೇಕು ತಲೆನೋವಿದು ಅಂತ. ಇಲ್ಲದಿದ್ದರೆ ಮತ್ತೆ ಅಲ್ಲಿ ಸೌಂಡ್ಸ್ಗೆಲ್ಲ ಜಾಸ್ತಿ ಆಗುತ್ತೆ. ಮಿಸ್ ಮಾಡ್ಕೋತೀನಿ ಬಿಕಾಸ್ ಎವ್ರಿ ಇಯರ್ ನಾವು ಒಟ್ಟಿಗೆ ಹೋಗ್ತಿದ್ದಿದ್ದಲ್ವ. ಹಾಗಾಗಿ ಲೈಟಾಗಿ ತಲೆನೋವು ಸ್ಟಾರ್ಟ್ ಆಗಿದೆ ಸಂಜೆಯಿಂದ ಥಿಂಕ್ ಮಾಡಿ. ಬಟ್ ಇಟ್ಸ್ ಓಕೆ, ಲೆಟ್ಸ್ ಗೋ. ಹೊರಡಿ ಆಯ್ತೀನಿ, ವಿಂತನ್ ಕಾಲ್ ಮಾಡಬೇಕು. ಹೊರಡಿ ಆದ ನಂತರ ಇದೇ ಕೈ ಶೆಕೆ ತಡ್ಕೊಳಕ್ಕಾಗಲ್ಲ. ಆ್ಯಂಡ್ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೇನೆ ಅಷ್ಟೇ. ಅದು ಬಿಟ್ಟರೆ ಬಿಂದು ಆ್ಯಂಡ್ ಲಾಂಗ್ ಮಾಂಗಲ್ಯ ಚೈನ್ ಹಾಕ್ಕೊಂಡಿದ್ದೀನಿ ಗೈಸ್. ಆ್ಯಂಡ್ ಇನ್ನೊಂದು, ಇವತ್ತು 19th ಅಲ್ವಾ, ನನ್ನದು ಹಸ್ಬೆಂಡಿದು ಬರ್ಡೇ ಇವತ್ತು, ಸ್ವಸ್ತಿ ಅವ್ರದ್ದು. ಸೊ ವಿಶ್ ಯು ಹ್ಯಾಪಿ ಬರ್ಡೇ ಗಂಡ. ಏನು ಅಂದ್ಕೊಂಡಿದ್ದಾರೆ ನೋಡಿ ಅದೆಲ್ಲನೂ ನೆರವೇರಲಿ. ಆ್ಯಂಡ್ ಏನು ಮಾಡೋಕ್ಕಾಗಿಲ್ಲ ನಾನು ಮನೆಯಲ್ಲಿ ಬಿಕಾಸ್ ಏನು ಗೊತ್ತಿಲ್ಲ, ಒಂಥರ ಮನಸ್ಥಿತಿ ಸರಿ ಇರಲಿಲ್ಲ. ಮನಸ್ಥಿತಿ ಅಂದರೆ ಲೈಕ್ 2-3 ದಿವಸದಿಂದ ಒಂಥರ ಮೂಡ್ ಸ್ವಿಂಗ್ಸ್ ಗೈಸ್. ಅದಕ್ಕೆ ನಾನು ವ್ಲಾಗು ಮಾಡಿರಲಿಲ್ಲ. ಆ್ಯಂಡ್ 2 ಡೇಸಿಂದ ಏನೋ ಗೊತ್ತಿಲ್ಲ, ಕಂಟಿನ್ಯೂಸ್ ಆಗಿ ಚಿಕನ್ ಇತ್ತು. ಹಾಗಾಗಿ ಚಿಕನ್ ಏನಾದರೂ ಮಾಡುವ ಅಂದ್ಕೊಂಡೆ, ಬಟ್ ಬೇಡ ಅಂತೇಳಿ ತರಕಾರಿ ಸಾಂಬಾರು ಮಾಡಿದ್ದಾರೆ. ನಾನೇನು ಊಟ ಮಾಡಿಲ್ಲ ಬಿಕಾಸ್ ಅಲ್ಲಿ ಅಜ್ಜನ ಕೋಲಕ್ಕೆ ಹೋಗ್ತೀವಲ್ಲ, ಅಲ್ಲಿ ಇರ್ಬೋದು, ಊಟ ಇರುತ್ತೆ. ಸೊ ಹಾಗಾಗಿ ಅಲ್ಲೇ ಮಾಡುವ ಅಂತೇಳಿ ಇದುವೇ ತುಂಬ ಆಯಿತು. ಸೊ ಲೆಟ್ಸ್ ಗೋ. ಅವ್ರಿಗೆ ವೆಯ್ಟ್ ಮಾಡ್ತಿದ್ದೇನೆ ಗೈಸ್, ಇನ್ನೂ ಬಂದಿಲ್ಲ ಅವರು. ಆ ಗ್ಯಾಪಲ್ಲಿ ಒಂದು ತಲೆನೋವಿದ್ದು ಟ್ಯಾಬ್ಲೆಟ್ ತೊಗೋತೇನೆ ಬಿಕಾಸ್ ತಲೆನೋವು ಜೋರಾಗೋ ಎಲ್ಲ ಚಾನ್ಸಸ್ ಕಾಣ್ತಿದೆ ನನಗೆ. ಹಾಗಾಗಿ ಬಿಸಿ ನೀರು ತೊಗೊಂಡು ಬಂದಿಟ್ಟಿದ್ದೇನೆ. ಇವಾಗ ಟ್ಯಾಬ್ಲೆಟ್ ತೊಗೋತೇನೆ. ಅವ್ರಿಗೆ ವೆಯ್ಟಿಂಗ್ ಮಾಡ್ತಾಯಿದ್ದಾನೆ, ಇನ್ನೂ ಬಂದಿಲ್ಲ. ಸೊ ನೀವೇನಾದ್ರು ತೊಗೊಳಕ್ಕೆ ಹೋಗ್ಬೇಡಿ ಗೈಸ್, ನನಗೆ ತಡ್ಕೊಳಕ್ಕಾಗ್ತಿಲ್ಲ, ಅದಕ್ಕೆ ತೊಗೋತಿರೋದು. ಓಕೆ ಬಂದ್ವಿ ನಾವು. ಆ್ಯಂಡ್ ಚಪ್ಪಲಿ ಇಡ್ಲಿಕ್ಕೆ ನಂದೊಂದು 10 ಐಡಿಯಾ ಹೇಳಿದರು. ಒಂದು ಇಲ್ಲಿ ಇಡಬೇಕಂತೆ, ನನ್ನ ಜಲ್ದಿ ಉಡಮಿ, ಇನ್ನೊಂದು ಇಲ್ಲಿ ಇಡಬೇಕಂತೆ ಗೈಸ್. ಇವ್ರು ಹೇಳಿದ್ದು, ಮುಲ್ತುಲಿ ಅವರ ಇವ್ರು ಹೇಳಿದ್ದು ಐಡಿಯಾ ಇದು. ಒಳಗಡೆ ಹೋಗಿ ಕೈ ಮುಗ್ದು ಬಂದು ನೆಕ್ಸ್ಟ್ ಊಟಕ್ಕೆ ಬಂದ್ವಿ ಗೈಸ್. ಆಲ್ರೆಡಿ ಊಟ ಸ್ಟಾರ್ಟ್ ಆಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಹಸುವಾಗಿತ್ತು ಬಿಕಾಸ್ ಮನೇಲಿ ಏನೂ ತಿಂದು ಬಂದಿರಲಿಲ್ಲಲ್ಲ, ಇಲ್ಲಿ ಊಟ ಮಾಡ್ಬೋದು ಅಂತೇಳಿ. ಸೊ ಹಾಗಾಗಿ ಊಟಕ್ಕೆ ಬಂದ್ವಿ. ಹಾಗೆ ಪಾಯಸ ಅಂದ್ರೆ ಇಷ್ಟ ಆಗಿದೆ, ಅದಕ್ಕೆ ತಿನ್ನಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಶೋಕುಂದಪ್ಪ ಶೋಕುಂದಿ. ನೋ ರೆಸ್ಪಾನ್ಸ್ ನಮಗೆ ಊಟ ಆಯಿತು ಗೈಸ್.
ಒಂದು ದೈವದ ಕೋಲಾದ ನಂತರ ಸ್ವಲ್ಪ ಬ್ರೇಕ್ ಇರುತ್ತೆ ಗೈಸ್. ಆ ಗ್ಯಾಪಲ್ಲಿ ಹೋಗಿ ಸ್ನ್ಯಾಕ್ಸ್ ತೊಗೊಂಡು ಬಂದ್ವಿ ಬಿಕಾಸ್ ಲೈಟಾಗಿ ಹಸುವಾಗ್ತಿತ್ತು. ಟೈಮ್ 12:20. ನೇಮ ಆಯಿತು, ನಡ್ಕೊಂಡು ಹೋಗ್ತಾ ಇದ್ವಿ ನಾನು ಮತ್ತು ದಿವ್ಯಾ. ನೋಡಿ ಇಲ್ಲಿ ಫ್ರಂಟಲ್ಲಿ ಫೈನಲಿ ನೇಮ ಆಯಿತು ಗೈಸ್. ಹೋಗ್ತಾ ಇದ್ದೇವೆ. ಈ ಕಡೆಯಿಂದ ಬರದೆ ವರ್ಷನೇ ಆಯ್ತಲ್ವಾ, ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ಬೆಳಿಗ್ಗೆ ಅಲ್ವಾ, 10:30 ಆಯಿತಾ? 10 ಗಂಟೆ ಆಯಿತಾ? 9 ಗಂಟೆ ಆಯಿತು ಗೈಸ್. ಇದೊಂದು ಹೂ ಇತ್ತಲ್ಲಿ, ಅದನ್ನ ಕೊಯ್ಕೊಂಡೆ. ಸಕ್ಕ ಚೆನ್ನಾಗಿದೆ ಸ್ಮೆಲ್ ಗೈಸ್. ಇಲ್ಲಿಡುವನ ಇಲ್ಲಿ ಬೇಡ ಈ ಸೈಡ್ ಇಡುವನ. ಪಿಂಪಲ್ಸ್ ನೋಡಿ ಗೈಸ್, ಎದ್ದೆದ್ದು ಕಾಣ್ತದೆ. ಯಾ ಆ್ಯಂಡ್ ಅದೇ ಬೆಳಗ್ಗೆವರೆಗೂ ನೋಡೋ ಪ್ಲ್ಯಾನ್ ಇರಲಿಲ್ಲ. ಬಟ್ ನಾನು, ದಿವ್ಯಾ, ಗೌತಮ್, ಪ್ರೀತಮ್ ಅವರೆಲ್ಲ ಇದ್ದರು. ಜಯಂತಿ ಅತ್ತೆನೂ ಇದ್ದರು. ಅವರು ಅಜ್ಜಂದು ಕೋಲಾದ ನಂತರ ಹೋದರು. ಆಮೇಲೆ ವಾರಿಜಕ್ಕ ಅವ್ರ ಮಗಳು ಎಲ್ಲ ಇದ್ದರು. ಅವರೆಲ್ಲ ಅಜ್ಜನ ಕೋಲಾದ ನಂತರ ಹೋದರು. ನಾವು ಗುಳಿಗಂದು ಕೋಲ ನೋಡಿ ಬಂದಿತ್ತು ಗೈಸ್. ಖುಷಿ ಆಯಿತು ಒಂಥರ. ಇವತ್ತು ಸಂಡೇ ಅಲ್ವಾ, ಇವಾಗ ಹೋಗಿ ಮಲ್ಕೊಂಡ್ರೆ ಚೆಂದ ನಿದ್ದೆ ಬರಬೇಕು. ಬಟ್ ಸ್ಟಿಲ್ ಬರಲ್ಲ. ಏನಕ್ಕಂದರೆ ಯಾವಾಗ ಹೋಗಿ ಚೆಂದ ಮಲ್ಕೋಬೇಕು ಅಂತ ಅನ್ಕೋತೀನಿ ನೋಡಿ, ಅವಾಗ ನಿದ್ದೆನೇ ಬರಲ್ಲ ಗೈಸ್. ಏನು ಮಾಡೋದು ಅಂತ ಗೊತ್ತಿಲ್ಲ. ಆ್ಯಂಡ್ ನಾಳೆ ಸಂಕ್ರಾಂತಿದು ಪೂಜೆ ಇದೆ ಅಂತ ಹೇಳಿದರು. ಸಂಕ್ರಾಂತಿ ಉಂಟು ಬನ್ನನ. ಹಾಂ, ಸಂಕ್ರಾಂತಿ ಪೂಜೆ ಇದೆ ಅಂತೆ ಅವ್ರು ಹೇಳಿದರು. ಅಲ್ಲಿದ್ದು ಮೈನಿದಾರಲ್ಲ ಅವರ ಸನ್. ಸೊ ಗೊತ್ತಿಲ್ಲ ಏನು ಅಂತ. ಅವಳಿಗೆ ಹಾಗೆ ಕೇಳಿಸಿದ್ದ ಅಥವಾ ಅವರು ಹಾಗೆ ಹೇಳಿದಂತ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ ಗೈಸ್. ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಇಲ್ಲೋ ಗೊತ್ತಿಲ್ಲ. ಫಸ್ಟ್ ಹೋಗಿ ಮುಖೆಲ್ಲ ತೊಳೆದು ಒಂದು ಏನು ಬಿಸಿ ನೀರು ಕುಡಿದು ಇಲ್ಲ ಏನಾದರೂ ತಿಂಡಿ ತಿಂದು ಮಲ್ಕೊಳ್ಳೋದು ಗೈಸ್. ವಿನೂತಂದು ಇವಾಗ ಕಾಲ್ ಬರ್ತಿದೆ ನನಗೆ. ಅವಳು ಅಜ್ಜನ ಕೋಲಾದ ಗಿಬ್ಸು ಅಂತ ಹೇಳಿದ್ಲು. ಅವ್ರು ಹೋಗಿದ್ರು. ಹಾಗಾಗಿ ಕಾಲ್ ಮಾಡಿದೆ ಸ್ವಿಚ್ ಆಫ್ 5 or 6 ಟೈಮ್ಸ್ ಮಾಡಿದ್ದೀನಿ. ಇವಾಗ ಕಾಲ್ ಮಾಡ್ತಿದ್ದಾಳೆ. ಓಕೆ, ನಾನು ಮನೆಗೆ ಹೋದ ನಂತರ ನಿಮಗೆ ಸಿಗ್ತೇನೆ. ಓಕೆನಾ? ಫುಲ್ಲು ಹುಲ್ಲು ಎಲ್ಲ ಹುಲ್ಲಿದೆ ಗೈಸ್. ಅವಳು ಮುಂದೆ ಇದ್ದಾಳೆ, ನಾನು ಹಿಂದೆ ಇದ್ದೇನೆ. ಬಾಯ್ ಗೈಸ್. ಆನ್ ದ ವೇ ಬರಬೇಕಾದ್ರೆ ನೋಡಿ, ನಮ್ಮದು ಟೈಲರ್ ಇದು ಮನೆಯಲ್ಲಿ. ಹೂ ನೋಡಿ ಗೈಸ್, ಚೆಂದ ಇದೆ ಅಲ್ಲ? ಸುಮಾರು ಆತೀನಿ. ಗೈಸ್ ಬಂದೆ ಮನೆಗೆ. ಆ್ಯಂಡ್ ಇಲ್ಲಿ ನೋಡಿ ಅಜ್ಜೊಂದು ಕರಿಗಂಧ. ಆ್ಯಂಡ್ ಈ ವ್ಲಾಗ್ನ ಆಮೇಲೆ ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ ಗೈಸ್. ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋದು ಇನ್ನು. ಓಕೆ, ಬಾಯ್, ಟೇಕ್ ಕೇರ್ ಗೈಸ್. ಬೆಳಿಗ್ಗೆ ಮಲಗಿದವಳು ಎದ್ದಿದ್ದು 1:30ಗೆ. ಅದು ಎದ್ದಿದ್ದು ಅಂದರೆ ಮಾನು ಬಂದು ಎಬ್ಸಿದ್ದು. ಯಾರು ಎಬ್ಬಿಸಬಾರ್ದು ಅಂತೇಳಿ ರೂಮಿದ್ದು ಚಿಲ್ಕ್ ಹಾಕೊಂಡು ಮಲಗಿದ್ದೆ. ಬಟ್ ಮೊಬೈಲ್ ಸೈಲೆಂಟಲ್ಲಿ ಇಟ್ಟಿರಲಿಲ್ಲ, ಅದು ಫಾಲ್ಟ್ ಆಯಿತು. ಅವಳು ಬಂದು ಕಾಲ್ ಮಾಡಿದ್ಲ. ಸೊ ಎಚ್ಚರ ಆಯಿತು. ಆ್ಯಂಡ್ ಎದ್ದು ಮತ್ತೆ ಊಟ ಮಾಡಿ ಮತ್ತೆ ನಿದ್ದೆ ಬಂದಿಲ್ಲ. ಎಡಿಟ್ ಮಾಡ್ತಾ ಕೂತಿದ್ದೆ ವ್ಲಾಗ್ನ ಕೋಲತ್ತು. ಅಷ್ಟೊತ್ತಿಗೆ ಸಡನ್ ನೆನಪಾಯಿತು RCB ಮತ್ತು ಪಂಜಾಬ್ ಮ್ಯಾಚ್ ಇದೆ ಅಂತೇಳಿ. ರಪ್ಪ ಓಡಿ ಬರಬೇಕಾದ್ರೆ ಆಲ್ರೆಡಿ 1 ವಿಕೆಟ್ ಹೋಗಿದೆ. 43 ರನ್ ಆಗಿದೆ, 1 ವಿಕೆಟ್ ಹೋಗಿದೆ, 4 ಓವರ್.
ಮೊನ್ನೆ ಸೋತಿದೆ ಗೈಸ್ ಹೋಮ್ ಗ್ರೌಂಡಲ್ಲಿ, ಬಟ್ ಇಟ್ಸ್ ಓಕೆ, ಇವತ್ತು ವಿನ್ ಆಗುತ್ತೆ ಅನ್ನೋ ಹೋಪ್ ಇದೆ. ಹಾಗಾಗಿ ಮ್ಯಾಚ್ ನೋಡ್ತಾ ವ್ಲಾಗ್ ಎಡಿಟ್ ಮಾಡ್ತಾ ಇರ್ತೇನೆ ಗೈಸ್. ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗಿದೆ, ಎಕ್ಸ್ಟ್ರೀಮ್ಲಿ ಆಯಿಲಿ ಸ್ಕಿನ್ ಗೈಸ್. ಆಲ್ರೆಡಿ ಆಯಿಲಿ ಸ್ಕಿನ್ ನಂದು, ಬಟ್ ಇವಾಗ ಇನ್ನೂ ಜಾಸ್ತಿ ನೋಡಿ ಆಯಿಲಿ ಅಂತಲೇ ಫೀಲ್ ಆಗ್ತದೆ ನನಗೆ. ಬೌಲಿಂಗ್ ಆಯಿತು ಗೈಸ್, 158 ಟಾರ್ಗೆಟ್, 6 ವಿಕೆಟ್ ಹೋಗಿದೆ. ಆ್ಯಂಡ್ ಟುಡೇ RCB ಬೌಲಿಂಗ್, ಫೀಲ್ಡಿಂಗ್, ರನ್ಔಟ್, ಲೈಕ್ ಸೂಪರ್ ಗೈಸ್. ಯಾವಾಗಲೂ ಇದನ್ನೇ ಎಕ್ಸ್ಪೆಕ್ಟ್ ಮಾಡೋದು, ಯಾವಾಗಲೂ ಆಗಲ್ಲ, ಮೋಸ್ಟ್ ಆಫ್ ದ ಟೈಮ್ ಆಗುತ್ತೆ ಈ ಥರ ಎಲ್ಲ. ಬಟ್ ಇವತ್ತಾಯಿತು ನೋಡುವ ಬ್ಯಾಟಿಂಗ್ ಹೆಂಗೆ ಮಾಡ್ತಾರೆ RCB ಅವರು ಅಂತೇಳಿ, ಆ್ಯಂಡ್ ಪಂಜಾಬಿದು ಬೌಲಿಂಗ್ ಹೆಂಗಿರುತ್ತೆ ಅಂತ ನೋಡೋಣ. ಅದಾದ ನಂತರನೇ ನಾನು ವ್ಲಾಗ್ ಎಂಡ್ ಮಾಡ್ತೇನೆ. RCB ವಿನ್ ಆಗುತ್ತೆ ಅನ್ನೋ ಹೋಪ್ ಗೈಸ್. ಮತ್ತು ಪಂಜಾಬಿದು ಬೌಲಿಂಗ್ ಗೊತ್ತಿಲ್ಲ ಇವತ್ತು ಹೆಂಗೆ ಮಾಡ್ತಾರೆ ಅಂತ. ಲೆಟ್ಸ್ ಸಿ ಹೆಂಗೆ ಆಡ್ತಾರೆ ಅಂತ. ಆ್ಯಂಡ್ ಮರಕ್ಕೆ ಕೊಯ್ಲಿಕ್ಕೆ ಬಂದಿದ್ದಾರೆ ಇಲ್ಲಿ, ಮಿಷಿನ್ ಬಂದಿದೆ. ಸೊ ಹಾಗಾಗಿ ಅದು ಸೌಂಡ್ ಕೇಳ್ತಾ ಇದೆಯಾ ಗೊತ್ತಿಲ್ಲ ನಿಮಗೆ. ಇವಾಗ ನಿಲ್ಲಿಸಿದ್ರು ಹಾಗಾಗಿ ಕೇಳ್ತಾ ಇಲ್ಲ. ಆ್ಯಂಡ್ ಇವಾಗ ಸ್ವಲ್ಪ ಬ್ರೇಕ್ ಇದೆ ಅಲ್ಲ, ಟೀನು ಕುಡ್ದೆ ನಾನು. ಸಿಕ್ಕಾಪಟ್ಟೆ ಪಿಂಪಲ್ಸ್ ಗೈಸ್, ಇದು ನಾನೇ ಮಾಡ್ಕೊಂಡಿರೋದು. ಸ್ವಲ್ಪ ಕಡಿಮೆ ಆಗಿತ್ತು ಪಿಂಪಲ್ಸ್, ಮೊನ್ನೆ 3 ಡೇಸಿಂದ ಚಿಕನ್ ಅಂತ ಹೇಳಿದಲ್ಲ ಕಂಟಿನ್ಯೂಸ್ ಆಗಿ. ಹಾಗಾಗಿ ಮತ್ತೆ ನೋಡಿ ಅದರದ್ದು ಪ್ರಭಾವ ಮುಖದ ಮೇಲೆ ಕಾಣ್ತಾ ಇದೆ. ನಾವೇನು ಹೊಟ್ಟೆಗೆ ತಿಂತೀವಿ ಅದೇ ಮುಖದಲ್ಲಿ ಲೈಕ್ ರಿಯಾಕ್ಟ್ ಆಗೋದಲ್ವ. ಹಾಗಾಗಿ ಹೀಗಾಗಿದೆ ಗೈಸ್. RCB ವಿನ್ ಆಯಿತು. ಆ್ಯಂಡ್ ಬೌಲಿಂಗ್ ಹೇಳಬೇಕು ಅಂದರೆ ಕಂಟ್ರೋಲಲ್ಲಿ ಇತ್ತು ಪಂಜಾಬ್ ಅವ್ರದ್ದು. ಫಸ್ಟ್ ಇಲ್ಲಿ ವಿನ್ ಆಯಿತು, ಅಷ್ಟೇ ಸಾಕು. ಆ್ಯಂಡ್ ಮಳೆ ಬರೋ ಥರ ಇದೆ ಗೈಸ್. ನಾನು ಟೆರಸ್ ಮೇಲೆ ಬಂದೆ ಸ್ವಲ್ಪ ಗಾಳಿ ತಗೊಳ್ಳು ಅಂತೇಳಿ. ಆ್ಯಂಡ್ ಸಿಡಿಲು ಬರ್ತಾ ಇದೆ ನೋಡಿ. ಮಿಡಲ್ಲಿ ಕರೆಂಟ್ ಹೋಯ್ತು, ಹಾಗಾಗಿ ಮೊಬೈಲಲ್ಲಿ ನೋಡುವ ಅಂತೇಳಿ ಅನ್ಇನ್ಸ್ಟಾಲ್ ಮಾಡಿದ್ದೆ ನಾನು ಮೊನ್ನೆ. ಅಪ್ಲೋಡ್ ಏನು ವ್ಲಾಗ್ ಎಡಿಟ್ ಮಾಡಬೇಕಾದ್ರೆ ಸ್ಪೇಸ್ ಇಲ್ಲ ಅಂತೇಳಿ. ಬಟ್ ಮತ್ತೆ ಕರೆಂಟ್ ಹೋಯ್ತಲ್ವ ಅಂತೇಳಿ ಮತ್ತೆ ಇನ್ಸ್ಟಾಲ್ ಮಾಡ್ಕೊಂಡು ನೋಡಬೇಕಾದ್ರೆ ಕರೆಂಟ್ ಬಂತು. ಸೊ ಆಯಿತು, 6:51 52 ಸಮಥಿಂಗ್ ಆಯಿತು ಗೈಸ್. ಈ ವ್ಲಾಗ್ ನೆನ್ ಮಾಡ್ತೇನೆ ನಾನು. ಮ್ಯಾಚ್ ಆಗ್ಲಿಂತಲೇ ವೆಯ್ಟ್ ಮಾಡ್ತಿದ್ದೆ ಗೈಸ್. ಕಣ್ಣೆಲ್ಲ ಒಂಥರ ಉರಿ ಆಗ್ತದೆ. ಕಣ್ಣು ಮುಚ್ಚಿದ್ರೆ ಹಂಗೆ ನಿದ್ದೆ ಬರುತ್ತೆ ಅನಿಸುತ್ತೆ, ಆ ಥರ ಆಗ್ತದೆ. ಇವಾಗ ಸ್ವಲ್ಪ ಹೇರ್ ಆಯಿಲ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋದು ಗೈಸ್. ಒಳ್ಳೆ ನಿದ್ದೆ ಬರಬೇಕು, ಒಳ್ಳೆ ಬರ್ಬೋದು, ಅಷ್ಟು ಉರಿತಾ ಇದೆ ಕಣ್ಣೆಲ್ಲ ನನಗೆ. ಸೊ ಈ ವ್ಲಾಗ್ ನೆನ್ ಮಾಡ್ತೇನೆ. ಆ್ಯಂಡ್ ಕೋಲ ನೋಡಿ ಆದಷ್ಟು ಕ್ಯಾಪ್ಚರ್ ಮಾಡಲಿಕ್ಕೆ ಇಷ್ಟ ಆಗಿದೆ ನೋಡಿ, ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಗುಳಿಗೊಂದು ಅದು ಚಿಕನ್ ಕೋಳಿ ತಿಂತಾರಲ್ಲ ಗೈಸ್, ಕೋಳಿ ತಿಂತಾರಲ್ಲ ಗೈಸ್, ಅದನ್ನೆಲ್ಲ ವಿಡಿಯೋ ಮಾಡೋ ಹಾಗಿಲ್ಲಲ್ಲ. ಸೊ ಹಾಗಾಗಿ ಮಾಡಲಿಲ್ಲ ನಾನು. ಇನ್ನೇನಂದರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೇನೆ, ಅದೆಲ್ಲ ಹಾಕ್ತೀನಿ ನೋಡಿ. ನಂದು ಫೇವ್ರೆಟ್ ಏನು ಹೇಳೋದು ಪ್ಲೇಸ್ ಅದು ನೇಮ ನಾನು ಫುಲ್ಲು ಒಂದು ನೋಡ್ತೇನೆ ಅಂತ ಆದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸೋದು, ಅಥವಾ ಫುಲ್ಲು ನೋಡ್ತೀನಿ ಅಂತ ಅನ್ನೋದಾದರೆ ಅದೇ ಒಂದು ಪ್ಲೇಸಲ್ಲಿ ಫುಲ್ಲು ನೇಮ ನೋಡೋದು ನಾನು. ಮಿಕ್ಕಿದ್ದು ಕೆಲವೊಂದು ದೈವದ್ದು ಮಾತ್ರ ಫುಲ್ಲು ನೋಡೋಕ್ಕೆ ಇಷ್ಟಪಡ್ತೇನೆ. ಇದು ಫುಲ್ ನೋಡಿದ್ದೀನಿ ನಾನು. ಏನು ಹೇಳಿದೆ ಅರ್ಥ ಆಯ್ತಾ? ಏನು ಮಾತಾಡ್ತಿದ್ದೀನೋ ನನಗೆ ಗೊತ್ತಾಗ್ತಿಲ್ಲ. ಫೈನ್, ಓಕೆ. ಅಂತೂ RCB ವಿನ್ ಆಯ್ತಲ್ಲ ಗೈಸ್. ಈ ವ್ಲಾಗ್ ನಾನು ಮಾಡ್ತೀನಿ. ಈ ವ್ಲಾಗ್ ಇಷ್ಟಾದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ತಂಪು ಗಾಳಿ ಬರ್ತದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಲಾಟ್ಸ್ ಆಫ್ ಲವ್, ಬಾಯ್.